ಇದೇನೇನ್ರಿ ಹಾಗೆ ನೋಡ್ತಿದ್ದೀರಾ? ನೀವೇ ನೋಡಿ. ಓಂ ಶ್ರೀನಾ, ಯಾಕೆ ಹೀಗೆ ಬರ್ದಿದ್ದೀರಾ? ಓಂ ಅಂದ್ರೆ ಶಿವ, ಶ್ರೀ ಅಂದ್ರೆ ಪಾರ್ವತಿ. ಓ ಹಾಗೆ, ಆ ಲೆಕ್ಕದಲ್ಲಿ. ಯಾವ ಲೆಕ್ಕದಲ್ಲಿ? ಅದೇ ಅರ್ಧನಾರೀಶ್ವರ, ಗಂಡ ಹೆಂಡತಿ ಒಂದೇ ಅಂತ. ಒಂಥರ ಹಾಗೇನೆ. ನಂಗೆ ಒಳ್ಳೇದಾಗಲಿ, ನನ್ನ ಆಯಸ್ಸು ಚೆನ್ನಾಗಿರಲಿ ಅಂತ ಬರೀ ಪ್ರತಿ ವರ್ಷ ಪೂಜೆ ಮಾಡ್ತಾಳೆ. ಆದರೆ ಗಂಡನ ಶ್ರೇಯಸ್ಸನ್ನು ಬಯಸೋ ಹೆಂಡತಿಗೆ ಒಳ್ಳೇದಾಗಲಿ ಅಂತ ಯಾವ ವ್ರತನೂ ನನ್ನ ಕಾಣ. ಅದಕ್ಕೆ ಪ್ರತಿ ವರ್ಷ ಈ ಹಬ್ಬದ ದಿನಾನೇ ನನ್ನ ಹೆಂಡತಿಗೆ ಒಳ್ಳೇದು ಮಾಡಪ್ಪ, ಅವಳ ಆಯುಷ್ಯ ಆರೋಗ್ಯ ನನಗಿಂತ ಹೆಚ್ಚಾಗಿರಲಿ ಅಂತ ಬೇಡ್ಕೋತೀನಿ. ಈ ಹಬ್ಬದ ದಿನ ಮಾತ್ರ ಯಾವ ದಿನಾನೂ ಕೇಳ್ಕೊಳ್ದಿರೋ ಹಾಗೆ ವಿಶೇಷವಾಗಿ ಏನೋ ದೇವ್ರ ಹತ್ರ ನೀವು ಕೇಳ್ಕೊತೀರ. ಪ್ರತಿ ವರ್ಷ ನಾನು ಕೇಳ್ತೀನಿ, ನೀವು ಮಾತ್ರ ಹೇಳೋದೇ ಇಲ್ಲ. ಪ್ರತಿ ವರ್ಷ ಏನು ಕೇಳ್ಕೊತೀನೋ ಇವತ್ತು ಅದನ್ನೇ ಕೇಳ್ಕೊಂಡೆ. ನೀನು ಚೆನ್ನಾಗಿರುವಾಗಲೇ ಈ ಮನೇಲಿ ಎಲ್ಲವೂ ಚೆನ್ನಾಗಿ ನಡೆಯೋದು. ನಿನಗೆ ಒಳ್ಳೇದಾಗಲಿ ಅಂತ ದೇವರ ಹತ್ರ ಕೇಳ್ಕೊಂಡೆ. ಅದಕ್ಕೆ ನಮ್ಮ ಅಣ್ಣಂಗೆ ಸರಿಯಾಗಿ ಪೂಜೆ ಮಾಡಿ ಆಯ್ತಾ? ಶಾಸ್ತ್ರದಲ್ಲಿ ಏನೂ ಮಿಸ್ ಮಾಡಬೇಡಿ. ಏನ್ ರಾಜನ, ಬರ್ತಿದಂಗೆ ನಿಮ್ಮ ಅಣ್ಣನ ಪರ ವಹಿಸ್ಕೊಂಡ್ಬಿಟ್ರಾ? ನನ್ಗೇನೆ ಪೂಜೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀರಾ? ನೀವೇ ಪಕ್ಷ ಬದಲಾಯಿಸಿದ್ಮೇಲೆ ನಾವು ಮಾಡಲಿಲ್ಲ ಅಂದ್ರೆ ಇನ್ನೇಗೆ ಅದಕ್ಕೆ? ಮುಂದಿನ ವರ್ಷ ನಿಮ್ಗೂ ಒಬ್ಳು ಹುಡುಗಿ ಬರ್ತಾಳೆ. ಅವಳ ಮನೆಗೆ ಬಂದಾಗ ಹೇಗ್ ಪೂಜೆ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಅದೇ ಫೋನ್ ಕೊಡು. ಅದೇ ಪ್ಲೀಸ್ ಅದೇ ಪ್ಲೀಸ್ ಫೋನ್ ಕೊಡೋದ್ಯಾ?
ಆದ್ಯ ಪ್ಲೀಸ್ ಸೀಕ್ರೆಟ್ ಇದೆ ಫೋನಲ್ಲಿ. ಆತರ ಸೀಕ್ರೆಟ್ ಏನಿಲ್ಲ, ಸುಮ್ಮನೆ ಕಾಟಕ್ಕೆ ಹೋಗ್ಬೇಡ, ಫೋನ್ ಕೊಡು. ಅವರು ಹುಡುಗಿ ಸಿಗ್ಲಿ ಅಂತ ಹೇಳ್ತಿದ್ದಂಗೆನೆ ನೀನು ಒಳಗಡೆ ಸ್ಮೈಲ್ ಮಾಡಿದ ನಾನು ನೋಡಿದ್ದೀನಿ. ಸಿಗ್ಬೇಕಾಗಿರೋ ಹುಡುಗಿ ಗ್ಯಾಲರಿಯಲ್ಲಿ ಇದ್ದಾಳ ಅಂತಾನೆ ಡೌಟು. ಆ ಥರ ಏನಿಲ್ಲ, ಪ್ಲೀಸ್ ಅದ್ಯಾ ಫೋನ್ ಕೊಡು ಪ್ಲೀಸ್. ಕೊಡ್ತೀನಿ ಆದ್ರೆ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿದ್ದೆ. ಅದ್ಯಾ ಪ್ಲೀಸ್, ಅದ್ಯಾ ಪ್ಲೀಸ್ ಕೊಡ್ತೀನಿ. ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಇದೆ ಅಂದಮೇಲೆ ಸೀಕ್ರೆಟ್ ಕೂಡ ಇರುತ್ತೆ. ನಾವು ಸೀಕ್ರೆಟ್ನ ಹುಡುಕ್ತೀವಿ. ಆಗಲ್ಲ, ವರ್ಕೌಟ್ ಆಗಲ್ಲ. ಆದ್ಯ, ಇವನಿಗೆ ವೇದಾಂತ ಅಂದ್ರೆ ತುಂಬಾ ಇಷ್ಟ. ಅಣ್ಣ ಅಂತ ಇಟ್ಕೊಂಡಿರ್ಬೋದು, ಟ್ರೈ ಮಾಡಿ ನೋಡು. ಸೂಪರ್ ಅಜ್ಜಿ, ನೀವು ಓಪನ್ ಆಯ್ತು. ಚೆಕ್ ಮಾಡು, ಕಳ್ಳ ಏನೋ ನಡೆಸ್ತಾ ಇದ್ದಾನೆ ಅನ್ಸುತ್ತೆ. ಏನ್ ಬ್ರದರ್ಸ್, ಆಫೀಸಿಗೆ ಬರಲ್ವಾ? ಧ್ರುವ, ಅಗ್ರಜ, ನಮ್ಮ ಹೆಂಡತಿ ವರ್ಷಕ್ಕೆ ಒಂದೇ ಸಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು. ಇಂಥ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ತಮಾಷೆ ಮಾಡಿದ್ನಪ್ಪ. ವೇದಾಂತ್, ಇವತ್ತು ನೀನು ಅಮ್ಮ ಮನೆಗೆ ಹೋಗ್ಬೇಕಲ್ವಾ? ಹೋಗ್ಬೇಕಾಗಿತ್ತು, ಬಟ್ ಧ್ರುವ, ವಿಕ್ರಾಂತ್ಗೇನೋ ಪಾಕ್ ಪೂಜೆ ಮಾಡಿಸ್ಕೊಳ್ಳೋದಿದೆ. ಓಕೆ, ನೀನೇನ್ ಮಾಡ್ತೀವಿ ಆಫೀಸ್ಗೆ ಹೋಗ್ದೆ? ಇವಾಗ ಹೋಗ್ತೀನಣ್ಣ. ಲೇಟ್ ಆದ್ರೆ ಪರಿ ನನ್ನ ಸಾಯಿಸೇ ಬಿಡ್ತಾಳೆ. ಆಕಾಶ ಭೂಮಿನ ಬಂದ್ ಮಾಡ್ಬಿಡ್ತಾಳೆ. ಬೇಗ ರೆಡಿ ಆಗ್ಬಿಡ್ಬೇಕಪ್ಪ. ಏಯ್ ಬಸರಿ, ಮದುವೆ ಆದ್ರೂ ನಿನ್ ಮಕ್ಕಳಾಟ ಬಿಟ್ಟಿಲ್ಲ ನೋಡು. ಬಾತ್ರೂಮ್ ಲೈಟ್ ಯಾಕೆ ಆಫ್ ಮಾಡಿದೆ? ನಮ್ಮ ಮದುವೆಗೆ ಮೊದಲನೇ ವರ್ಷದ ಭೀಮ್ ಅಮಾವಾಸ್ಯೆನ ಆಚರಿಸ್ತಾ ಇದೀವಿ. ಅದು ನೀನ್ ಚೈಲ್ಡಿಶ್ ಬುದ್ಧಿ ನೀನು ಬಿಟ್ಟಿಲ್ಲ ಅಲ್ಲ? ನೀನ್ ಮೋಸ್ಟ್ಲಿ ಹಣ್ಣು ಮುದುಕಿ ಆದ್ರೂ ಇದೇ ತರ ತರಲೆ ಮಾಡ್ಕೊಂಡೇ ಇರ್ತೀಯ ಅನ್ಸುತ್ತೆ. ಹ್ಞೂ, ಮತ್ತೆ ನಮ್ಮ ಮಕ್ಕಳಾಗಿ ಅವರು ಅಜ್ಜಿ ಆಟ ಆಡಕ್ ಬಾ ಅಂತ ಹಠ ಮಾಡ್ತಾ ಇರ್ತಾರೆ. ಆಗ ಇಲ್ಲ, ನಾನು ವೇದಾಂತ ವಸಿಷ್ಠನ ಹೆಂಡತಿ, ಹಂಗೆಲ್ಲ ನಿಮ್ ಜೊತೆ ಆಟ ಆಡೋದಕ್ಕೆ ಬರಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ಇದಕ್ಕೇನು ಕಮ್ಮಿ ಇಲ್ಲ. ನಾವ್ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲದ್ರಲ್ಲೂ ಸ್ವಲ್ಪ ಜಾಸ್ತಿನೇ. ಅದೇನೋ ಗೊತ್ತಿಲ್ಲ ಕಣೋ, ನಿನ್ನ ಗೋಳು ಇಕ್ಕೊಳ್ಳಿಲ್ಲ ಅಂದ್ರೆ ನನಗಂತೂ ನಿದ್ದೆನೇ ಬರಲ್ಲ. ತಿಂದಿದ್ದನ್ನ ಅಂತೂ ಜೀರ್ಣನೇ ಆಗಲ್ಲ. ನನ್ ಬಟ್ಟೆ ಎಲ್ಲ ಹಾಳು ಮಾಡ್ಬೇಡ, ಪರಿ ನೋಡಿದ್ರೆ ಸುಮ್ನೆ ಬಿಡಲ್ಲ, ಬೈತಾಳೆ. ನೀನ್ ಈ ಮನೆ ಅಳಿಯ, ನೀನ್ ಲೇಟ್ ಆಗಿ ಬಂದ್ರು ನಿನಗೆ ಪ್ರೀತಿಯಿಂದ ಪಾಯಸ ತಿನ್ನಿಸ್ತಾಳೆ. ಆದ್ರೆ ನಾನ್ ಲೇಟಾಗಿ ಹೋದ್ರೆ ಮನೆಯವ್ರನ್ನೆಲ್ಲ ಸೇರಿಸಿ ದೊಡ್ಡ ರಂಪ ಮಾಡ್ಬಿಡ್ತಾಳೆ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಾನು ಈ ಪ್ರೀತಿನ ನನ್ನ ಕ್ಯಾರೆಕ್ಟರ್ ಇಂದ ಸಂಪಾದನೆ ಮಾಡಿರೋದು, ಅದಕ್ಕೆ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ. ಆದ್ರೆ ನೀನು ಎಲ್ಲರ ಹತ್ರ ಒಣಜಂಬ ಮಾಡ್ತೀಯಾ, ಕೋಪ ಮಾಡ್ಕೊಂಡು ಕೂಗಾಡ್ತೀಯಾ, ಮೂತಿ ತಿರ್ಸ್ಕೊಂಡು ಓಡಾಡ್ತೀಯ. ಅದಕ್ಕೆ ಎಲ್ಲರೂ ನಿನ್ನ ಹಾಗೆ ನೋಡ್ಕೊಂಡು. ಹಲೋ, ಎಕ್ಸ್ಕ್ಯೂಸ್ ಮೀ,
ನಿನ್ ಮೇಲೆ ಎಲ್ರಿಗೂ ಲವ್ ಬಂದಿರೋದು ನನ್ನಿಂದ. ನಾನಿರ್ಲಿಲ್ಲ ಅಂದಿದ್ರೆ ನೀನಂತ ರೋಬೋಟ್ನ ಯಾರ ಹತ್ರನೂ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಈ ಮನೇಲಂತೂ ಕೌಡಿ ಕಾಸಿನ ಕಿಮ್ಮತ್ತು ಗೊತ್ತಿರ್ಲಿಲ್ಲ, ನೆನ್ಪಿಟ್ಕೋ. ವಾಟ್? ನಾನ್ ರೋಬೋಟ್? ನಾನು ಹಿಂಗೆ ರೋಬೋಟ್ ತರ ಕಾಣಿಸ್ತೇನೆ? ಪ್ಲೀಸ್ 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 ಹತ್ರ ಬರಬೇಡ. ನಿನ್ ತಲೆ ಎಲ್ಲ ಒದ್ದೆ ಆಗಿದೆ, ಆಮೇಲೆ ನನ್ನ ಸೀರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ನನ್ಗೆಲ್ಲ ಕೆಲಸ ಬಿಟ್ಟು ರೆಡಿ ಆಗಿದ್ದೀನಿ, ನನ್ನ ಕೈಲಿ ಮತ್ತೆ ರೆಡಿ ಆಗೋದಕ್ಕೆ ಆಗಲ್ಲ. ಬೇಡ, ಇನ್ನು ಹತ್ರ ಬರಬೇಡ. ನಾನು ಈ ವೇದಾಂತನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಯಾವಾಗ ನಿಲ್ಲಿಸ್ತೀನೋ ಏನೋ. ತೀರಾ ಈ ಲೆವೆಲಿಗೆ ಹಗಲೊತ್ತಲ್ಲಿ ಕನ್ಸ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ಹಾರ್ಟಿಗೂ ಒಳ್ಳೇದಲ್ಲ. ಪ್ರೀತಿ ಜಾಸ್ತಿ ಆದ್ರೆ ನೋವು ಕೊಡುತ್ತೆ. ಏನೇ ಆಗಿ ಈ ಬಜಾರಿ ಮಾತ್ರ ಮದ್ವೆ ಆದ್ಮೇಲೂ ರೋಬೋಟಿಗೆ ಕಾಟಕ್ ಕೊಡೋದನ್ನ ಬಿಡೋದೇ ಇಲ್ಲ. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ಆರ್ತಿ, ಕಂಕಣ ಎಲ್ಲ ಸಿದ್ಧ ಮಾಡಿದ್ಯಮ್ಮ? ಆಜಿ ಎಲ್ಲ ಸಿದ್ಧ ಇದೆ. ಒಳ್ಳೇದಮ್ಮ. ಅಕ್ಷತೆ ಮೇಲೆ ಓಂ ಶ್ರೀ ಅಂತ ಬರೆದು ದೀಪ ಇಟ್ಟಿದ್ದೀನಲ್ಲ, ಅದನ್ನೇ ಶಿವ ಪಾರ್ವತಿ ಅಂದ್ಕೊಂಡು ನೀವು ಪೂಜೆ ಮಾಡಬೇಕು. ಓ, ಈ ಪೂಜೆ ಹಿಂದೆ ದೊಡ್ಡ ಲಾಜಿಕ್ ಇದೆ ಅಂತಾನೆ ಆಯ್ತು. ದೊಡ್ಡವರು ಯಾವುದನ್ನು ಸುಮ್ಮನೆ ಮಾಡಿಲ್ಲಪ್ಪ, ಎಲ್ಲದಕ್ಕೂ ಒಂದು ಕಾರಣ ಕಥೆ ಅಂತ ಇರುತ್ತೆ. ಅಜ್ಜಿ, ಈ ಭೀಮ್ ಅಮಾವಾಸ್ಯೆನ ಏನಕ್ಕೆ ಆಚರಿಸ್ತಾರೆ? ಅಮ್ಮ, ಭೀಮ್ ಅಮಾವಾಸ್ಯೆ ಹಿಂದೆ ಏನ್ ಕಥೆ ಇದೆ? ಸೌರಾಷ್ಟ್ರ ಅನ್ನೋ ದೇಶದಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಆ ಮಹಾರಾಜನಿಗೆ ಒಬ್ಬ ಮಗ ಇರ್ತಾನೆ. ಅವನು ಅಲ್ಪ ಆಯುಷಿ. ಮದುವೆಗೆ ಮುಂಚೆನೇ ಆ ಮಗ ಸತ್ತೋಗ್ತಾನೆ. ಮಹಾರಾಜನಿಗೆ ತನ್ನ ಮಗ ಮದುವೆನೇ ಇಲ್ಲದೆ ಸತ್ತೋದ್ನಲ್ಲ ಅಂತ ಆಗ ಆ ರಾಜನಿಗೆ ಒಂದು ಯೋಚನೆ ಬರುತ್ತೆ. ಅವನ ಮಗ ಸತ್ತಿದ್ರೂ ಪರವಾಗಿಲ್ಲ, ಅವನ ಶವದ ಜೊತೆಗಾದ್ರೂ ಮದುವೆ ಮಾಡಿಸ್ತೀನಿ ಅಂತ ರಾಜ ನಿರ್ಧಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಇಡೀ ರಾಜ್ಯದ ತುಂಬ ಡಂಗುರ ಸಾರಿಸ್ತಾನೆ. ಏನಂತ ಡಂಗೂರ ಸಾರ್ತಾರೆ ಅಜ್ಜಿ? ನನ್ನ ಮಗ ಸತ್ತೋಗಿದ್ದಾನೆ, ನನ್ನ ಮಗನ ಜೊತೆ ಯಾವ ಕನ್ಯೆ ಮದುವೆ ಮಾಡ್ಕೊತಾಳೋ ಅವಳ ಕುಟುಂಬಕ್ಕೆ ನನ್ನ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಮಹಾರಾಜ ಡಂಗೂರ ಸಾರಿಸ್ತಾನೆ. ಆಮೇಲೆ ಏನಾಯ್ತಂತೆ? ಒಬ್ಬ ವ್ಯಕ್ತಿಗೆ 5 ಜನ ಹೆಣ್ಮಕ್ಳಿರ್ತಾರೆ. ಅದರಲ್ಲಿ ದೊಡ್ಡ ಮಗಳನ್ನ ಸತ್ತೋಗಿರೋ ರಾಜನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆ ತಂದೆ ಮುಂದೆ ಬರ್ತಾನೆ. ಅದು ತಪ್ಪಲ್ವಾ ಅಜ್ಜಿ? ಅದು ಆ ತಂದೆ ಆಲೋಚನೆ. ಒಬ್ಬಳನ್ನ ಮದುವೆ ಮಾಡಿಕೊಟ್ರೆ ಅವಳಿಂದ ಬರೋ ಅರ್ಧ ರಾಜ್ಯದಿಂದ ಉಳಿದ ಹೆಣ್ಣು ಮಕ್ಕಳಿಗೆ ಒಳ್ಳೆ ಜೀವನ ಕಟ್ಕೊಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾನೆ. ಅದೇ ಥರ ತಂದೆ ಈ ಪ್ರಸ್ತಾಪನ ದೊಡ್ಡ ಮಗಳ ಮುಂದೆ ಇಟ್ಟಾಗ ಅವಳು ತನ್ನ ಕುಟುಂಬಕ್ಕೋಸ್ಕರ ಈ ಮದುವೆಗೆ ಒಪ್ಕೊತಾಳೆ. ಆ ಶವ ಜೊತೆ ಮದ್ವೆ ಆಗೋಕ? ಹೌದು, ಆ ಹುಡುಗಿ ಶವದ ಜೊತೆ ಮದುವೆನೂ ಆಗ್ತಾಳೆ. ಆಮೇಲೆ ಅಲ್ಲಿ ಇರೋ ಮಣ್ಣಲ್ಲಿ ಒಂದು ಶಿವಲಿಂಗ ಮಾಡಿ ಶಿವನ ಪ್ರಾರ್ಥನೆ ಮಾಡ್ತಾಳೆ. ಅವಳ ಪ್ರಾರ್ಥನೆಗೆ ಬೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ಆ ರಾಜನ ಮಗನಿಗೆ ಆಯಸ್ ಕೊಟ್ಟು ಬದುಕಿಸ್ತಾರೆ. ಈ ಭಕ್ತಿ ಕತೆ ಸರ್ವಕಾಲಿಕವಾಗಿ ಉಳಿಬೇಕು, ಮತ್ತೆ ಈ ಭಕ್ತಿಗೆ ಅಂಥ ಶಕ್ತಿ ಇದೆ ಅಂತ ತೋರಿಸೋದಕ್ಕೆ ಈ ಆಚರಣೆಗೆ ಬಂದಿದೆ. ಹಾಗಾಗಿ ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಹೇಳ್ತಾರೆ. ಸೊ ಒಟ್ನಲ್ಲಿ ವ್ರತದ ಉದ್ದೇಶ ಬಂದು ಗಂಡನ ಆಯುಷ್ಯ ವೃದ್ಧಿಗೆ ಹೆಂಡತಿರ್ ಮಾಡೋದಲ್ವಾಜಿ? ಅಷ್ಟೇ ಅಲ್ಲ ಕಣ್ರೆ, ಮದುವೆ ಆಗದೆ ಇರೋರು ಒಳ್ಳೆ ಗಂಡ ಸಿಗಲಿ, ಅವನ ಆಯಸ್ ಗಟ್ಟಿಯಾಗಿರಲಿ ಅಂತ ಈ ವ್ರತ ಹಿಡಿತಾರೆ. ಅಮ್ಮ, ಮದ್ವೆ ಆಗದೆ ಇರೋರು ಮದ್ವೆ ಫಿಕ್ಸ್ ಆಗಿರೋರ್ನ ಕರ್ಸಿ ಪೂಜೆ ಮಾಡ್ತಾರೆ. ಆದ್ರೆ ಆ ಹುಡುಗ ಪೂಜೆಗೆ ಬರ್ಲಿಲ್ಲ ಅಂದ್ರೆ? ಹಾಗಂದ್ರೇನೆ ಅಂದ್ರೆ ಹುಡುಗ ಫಿಕ್ಸ್ ಆಗದೆ ಇರೋರು ಹೇಗ್ ಪೂಜೆ ಮಾಡ್ತಾರೆ ಅಂತ. ಅದಕ್ಕೂ ಒಂದು ದಾರಿ ಇದೆ. ಹೇಗೆ ಅಂದರೆ, ಅವರು ಶಿವ ಪಾರ್ವತಿ ಅಂದ್ಕೊಂಡು 2 ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಅರಿಶಿನ ದಾರ ಕಟ್ಟಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ.
ಮದುವೆ ಆದವರು 9 ಗಂಟು, ಆಗದೆ ಇದ್ದವರು 5 ಗಂಟು ಕಟ್ಟಿ ಅರ್ಶಿನ, ಕುಂಕುಮ, ಹೂವು, ಎಲೆ, ಅಡಿಕೆ, ಕಾಯಿ ಇಟ್ಟು ಇದೇ ಶಿವ ಪಾರ್ವತಿ ಅಂದ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ಕಳಸಕ್ಕೆ ಗಂಗೆನ ಆವಾಹನೆ ಮಾಡ್ಕೋಬೇಕು. ಆಮೇಲೆ ಗಂಡನ ಪಾದ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾರೆ. ಮಾಡಿರೋದು ಎಡ್ವಟ್ಟು. ಅರೆ ನಾನೇ ಸರಿ ಅನ್ನೋ ತರ ಬೇರೆ ಹೇಳೋದ್ ಬೇರೆ. ಯಾಕೆ ಏನಾಯ್ತು? ಅಲ್ಲ ಕಣೆ, ಅಮ್ಮ ಹೇಳಿದ್ದು ಚಿಕ್ಕದಾಗಿರೋ ಹುತ್ತ ತರ ಮಾಡಕ್ಕೆ. ನೀನೇನೆ ಇಷ್ಟು ದೊಡ್ಡದ್ ಮಾಡಿದ್ಯಾ? ಓಹೋ, ನಿನ್ಗೆ ಭೀಮನ್ಗಿಂತ ದೈತ್ಯ ಗಂಡ ಬೇಕಾ? ಹಾ, ನಿನಗ್ ಮಾತ್ರ ಹ್ಯಾಂಡ್ಸಮ್ ಹುಡುಗ ಸಿಗ್ಬೇಕು, ನನಗೆ ಯಾವ ಸಿಕ್ಕಿದ್ರು ಓಕೆ ಅನ್ನೋ ತರ ಮಾತಾಡ್ತಿದ್ಯಲ್ಲ. ತಗೊಳಪ್ಪ, ಈಗ ಏನ್ ಹೇಳಿದ್ರು ಇದೊಂದು ಶುರು ಮಾಡ್ಕೊಂಡಿದ್ಯಾ ಅಲ್ವಾ? ಆಯ್ತು ಕಣೆ, ನಿನಗೆ ನನಗ್ ಸಿಕ್ಕಿರೋ ಹುಡುಗನ್ಗಿಂತ ಚೆನ್ನಾಗಿರೋ ಹುಡುಗನೇ ಸಿಗ್ಲಿ. ಆಯ್ತು, ಇವಾಗ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಬೇಗ ರೆಡಿ ಮಾಡು. ಇಷ್ಟು ದೊಡ್ಡದ್ ಮಾಡಬೇಡ, ಚಿಕ್ಕದ್ ಮಾಡು. ದೊಡ್ಡದಾದ್ರೇನು ಚಿಕ್ಕದಾದ್ರೇನು ಎಲ್ಲ ಶೇಪು ಒಂದೇ ಅಲ್ವಾ? ಓ ವೇದಾಂತ್ ಬಂದ್ಯಪ್ಪ. ಪರಿ ವೇದಾಂತ್ ಬಂದಿದ್ದಾನೆ. ಹೇಗಿದ್ದೀರಪ್ಪ? ನಾನು ಚೆನ್ನಾಗಿದ್ದೀನಪ್ಪ. ನೀನು ಹೇಗಿದ್ಯಾ? ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಸೌಖ್ಯವಾಗಿದ್ದಾರೆ. ವೇದಾಂತ್ ಯಾವಾಗ ಬಂದ್ಯಪ್ಪ? ನೋಡು, ನೀನ್ ಬರೋದನ್ನ ಅಮ್ಮ ಹೇಳಲೇ ಇಲ್ಲ. ನೀನು ಬರೋನಿದ್ಯಾ ಅಂತ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಎಲ್ಲೋ ಪೂಜೆ ಗಡಿಬಿಡಿಯಲ್ಲಿ ಮರ್ತಿದ್ದಾಳೆ ಅನ್ಸುತ್ತೆ. ಬೆಳಗ್ಗೆಯಿಂದ ಒಂದೇ ಗಡಿಬಿಡಿಲಿ ಓಡಾಡ್ತಿದ್ದಾಳೆ ಅವಳು. ಬರೀ ಇನ್ನು ನೀವು ಪೂಜೆ ಶುರು ಮಾಡ್ಕೋಬಹುದಲ್ವಾ? ಅಯ್ಯೋ ಇರ್ರಿ, ಈಗ ತಾನೇ ವೇದಾಂತ್ ಬಂದಿದ್ದಾನೆ. ಅವನಿಗೊಂದು ಕಪ್ ಕಾಫಿ ಕೊಟ್ಟು ಆಮೇಲೆ ಪೂಜೆ ಶುರು ಮಾಡೋಣ. ನೀವೇನು ತೊಂದರೆ ತಗೋಬೇಡಿ, ನಾನು ಕಾಫಿ ಬೇಡ. ಒಂದು ಕಪ್ ಕಾಫಿ ಕುಡಿದ್ರೆ ಜಾಸ್ತಿ ಏನಾಗೋದಿಲ್ಲ. ಉಪವಾಸ ಇರೋದು ಇವ್ರಿಗೆ, ನಮಗಲ್ಲ. ನೀನು ಕೂತ್ಕೋ. ಬರೀ ನೋಡಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಏನು ಬರ್ಬೇಡ ಅಂದಿದ್ದು ತಾನೆ, ಯಾಕೆ ಬಂದೆ? ಈ ಮೂತ್ ಹಿಡ್ಕೊಂಡು ಯಾಕೆ ಬಂದಿದ್ಯಾ? ನೀನ್ ಹಾಗಂತ ಹೇಳ್ದ? ನೀನ್ ನಂಗೆ ಲಾಸ್ಟ್ ಅಲ್ಲಿ ಹೇಳಿದೇನು ಕೇಳಿಸ್ಲೇ ಇಲ್ಲ. ನಿನ್ ಉದ್ದೇಶ ನನ್ನ ಮನೆ ಬರ್ಬೇಕು ಅನ್ನೋ ತಾನೆ ಬಂದಿದ್ದೀನಿ. ಏನೋ ನನ್ನ ತಮ್ಮಂದ್ರು ಖುಷಿಯಾಗಿದ್ರು, ಸ್ವಲ್ಪ ತಗೊಂಡಿದ್ರು. ನೀನ್ ಅಷ್ಟಕ್ಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ತಗೊಂಡಿದ್ದೀನಿ ಅಂತ ಮನೆ ಬರ್ಬೇಡ ಅಂತ ಫೋನ್ ಕಟ್ ಮಾಡ್ಬಿಡೋದ?